ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಆಸ್ತಿಕ ಮಹಾಜನರೇ, ಈಗ ಅಧಿಕ ಮಾಸವು ಹತ್ತಿರ ಬರ್ತಾ ಇದೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ ಜಪಯಜ್ಞವನ್ನು ಮಾಡಬೇಕು, ನಾಮ ಸಂಕೀರ್ತನೆಯನ್ನು ಮಾಡಬೇಕು ಎಂಬುದಾಗಿ, ದಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಅಧಿಕ ಮಾಸ ಎಂದರೇನು ಅಂತ ಹೇಳಿದರೆ, 32 ತಿಂಗಳು ಕಳೆದ ನಂತರ 33ನೆಯ ತಿಂಗಳಿನಲ್ಲಿ 16 ದಿವಸಗಳು ಕಳೆದ ನಂತರ ಒಂದು ಅಧಿಕ ಮಾಸ ಬರುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಆದ್ದರಿಂದಲೇ ಈ 33 ಅನ್ನುವಂತಹ ಒಂದು ಸಂಖ್ಯೆ, ಯಾಕಂದರೆ 33ನೇ ತಿಂಗಳಿಗೆ ಈ ಅಧಿಕ ಮಾಸ ಬರುವುದರಿಂದ 33 ಅನ್ನುವಂಥ ಸಂಖ್ಯೆ ಒಂದು ಇಲ್ಲಿ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿದೆ. ಅದಕ್ಕೆ ಸರಿಯಾಗಿ 33 ಕೋಟಿ ದೇವತೆಗಳು ಎಂಬುದಾಗಿ ನಾವು ಹೇಳ್ತೇವೆ. 33 ಕೋಟಿ ದೇವತೆಗಳು ಅಂದರೆ ಆ ಕೋಟಿ ಅನ್ನುವುದು ಅಲ್ಲಿ ಸಂಖ್ಯಾವಾಚಕವಲ್ಲ, ಅಷ್ಟು ಗುಂಪು, ಅಷ್ಟು ವರ್ಗ ಇದೆ ಅಂತ ಅರ್ಥ. ಅದರಲ್ಲಿ 11 ರುದ್ರರು, 12 ಆದಿತ್ಯರು, 8 ವಸುಗಳು, ವಷಟ್ಕಾರ ಹಾಗೂ ಪ್ರಜಾಪತಿ, ಹೀಗೆ 33 ಕೋಟಿ ದೇವತೆಗಳು ಎಂಬುದಾಗಿ ಹೇಳ್ತೇವೆ. ಆ 33 ಕೋಟಿ ದೇವತೆಗಳಿಗೂ ಪ್ರೀತಿಯನ್ನು ಉಂಟು ಮಾಡತಕ್ಕಂತಹ ಒಂದು ವಿಶೇಷವಾದ ಮಾಸ ಸದ್ಯದಲ್ಲಿಯೇ ಬರ್ತಾ ಇದೆ. ಈ ವರ್ಷ ಜ್ಯೇಷ್ಠ ಮಾಸ ಅಧಿಕವಾಗಿದೆ. ಆ ಸಂದರ್ಭದಲ್ಲಿ ವಿಶೇಷವಾದ ಜಪಾದಿ ಅನುಷ್ಠಾನಗಳನ್ನು ಮಾಡುವುದರಿಂದ ಅದಕ್ಕೆ ಅಧಿಕ ಫಲ, ಅಧಿಕ ಮಾಸದಲ್ಲಿ ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳಿಗೂ ಅಧಿಕವಾಗಿ ಫಲವನ್ನು ನೀಡುವಂತಹ ಒಂದು ಶಕ್ತಿ ಇದೆ ಎಂಬುದಾಗಿ ಸಜ್ಜನರಲ್ಲಿ ಒಂದು ನಂಬಿಕೆ ಇದೆ. ನಮ್ಮ ಹಿರಿಯರು ಕೂಡ ಅದನ್ನು ಹೇಳಿದ್ದಾರೆ, ಶಾಸ್ತ್ರಗಳಲ್ಲಿ ಉಲ್ಲೇಖ ಸಿಗುತ್ತೆ. ಪದ್ಮಪುರಾಣ, ನಾರದ ಪುರಾಣ ಇತ್ಯಾದಿಗಳಲ್ಲಿ ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಪುರುಷೋತ್ತಮ ಪ್ರೀತಿಕಾರಕವಾದಂತಹ ಕೆಲಸಗಳನ್ನು ಈ ಮಾಸದಲ್ಲಿ ಮಾಡಬೇಕಾಗಿದೆ. ಪುರುಷೋತ್ತಮ ಅಂದರೆ ಮಹಾವಿಷ್ಣು. ವಿಷ್ಣು ಹಾಗೂ ಶಂಕರರಲ್ಲಿ ಭೇದವಿಲ್ಲ. ಶಿವಾಯ ವಿಷ್ಣು ರೂಪಾಯ ಎಂಬುದಾಗಿ ನಾವು ಹೇಳ್ತೇವೆ. ಅದರಂತೆ ಇಲ್ಲಿ ಈ ಒಂದು ಪವಿತ್ರ ಕ್ಷೇತ್ರ ಶೃಂಗೇರಿಯ ಶಂಕರಗಿರಿಯಲ್ಲಿ ಶಂಕರ ಭಗವತ್ಪಾದಾಚಾರ್ಯರ ದಿವ್ಯಮೂರ್ತಿಯ ಸನ್ನಿಧಾನದಲ್ಲಿ ಅನೇಕ ಸಜ್ಜನರಿಗೆ, ಅನೇಕ ಸಾತ್ವಿಕರಿಗೆ ಸಾಕ್ಷಾತ್ ಜಗದ್ಗುರುಗಳೇ ಉಪದೇಶ ಮಾಡಿರತಕ್ಕಂತಹ ನಮಃಶಂಕರಾಯ ಎಂಬಂತಹ ನಾಮಮಂತ್ರದ ಜಪವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಆಸ್ತಿಕ ಬಂಧುಗಳು ಈ ಜಪಯಜ್ಞದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಫಲವನ್ನು ಪಡೆಯಬೇಕು ಎಂಬುದಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ಅಷ್ಟೇ ಅಲ್ಲದೆ ಈ ಮಂತ್ರ ಕೃಷ್ಣ ಯಜುರ್ವೇದದ ರುದ್ರ ಪ್ರಶ್ನೆಯಲ್ಲಿ ಒಂದು ಅನುವಾಕದಲ್ಲಿ ಬರುವಂತಹ ಮಂತ್ರ ಆಗಿದೆ. ಹೇಗೆ ನಮಃಶಿವಾಯ ಎಂಬಂತಹ ಪಂಚಾಕ್ಷರ ಮಂತ್ರವು ಎಲ್ಲಿ ಉಕ್ತವಾಗಿದೆಯೋ ಅದೇ ಅನುವಾಕದಲ್ಲಿಯೇ ನಮಃಶಂಕರಾಯ ಎಂಬಂತಹ ಮಂತ್ರವು ಕೂಡ ಉಕ್ತವಾಗಿದೆ. ಆ ಮಂತ್ರವನ್ನು ಜಪ ಮಾಡುವುದರಿಂದ ಮನುಷ್ಯನ ಎಲ್ಲ ಪಾತಕಗಳು ನಿವೃತ್ತಿಯಾಗಿ ವಿಶೇಷವಾಗಿ ಪುಣ್ಯ ಲಭಿಸುತ್ತೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಾಕ್ಷಾತ್ ಜಗದ್ಗುರುಗಳೇ ಈ ಮಂತ್ರ ಜಪಕ್ಕೆ ಎಲ್ಲವರಿಗೂ ಅಪ್ಪಣೆ ಇಟ್ಟಿದ್ದಾರೆ. ಅದರಂತೆ ಎಲ್ಲರೂ ಈ ಮಂತ್ರ ಜಪವನ್ನು ಕೈಗೊಂಡು ಆ ಪರಮೇಶ್ವರನ ಸಂಪೂರ್ಣ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿದೆ. ಯದ್ಯಪಿ ಪುರುಷೋತ್ತಮ ಮಾಸ ಎಂದಿದ್ದರಿಂದ ನಾರಾಯಣ ಸ್ಮರಣೆ ಮಾಡಬೇಕು ಎಂಬುದಾಗಿ ಕಾಣಿಸುತ್ತೆ. ಆದರೆ ನಾನು ಈಗಾಗಲೇ ಹೇಳಿದಂತೆ ಶಿವಕೇಶವರಲ್ಲಿ ಯಾವುದೇ ಭೇದವನ್ನು ನಾವು ನೋಡುವವರಲ್ಲ. ಆದ್ದರಿಂದ ಈ ಒಂದು ಶಂಕರರ ದಿವ್ಯ ಸಾನ್ನಿಧ್ಯದಲ್ಲಿ ನಮಃಶಂಕರಾಯ ಎಂಬಂತಹ ನಾಮಮಂತ್ರವನ್ನು ಜಪ ಮಾಡುವುದರ ಮೂಲಕ ಎಲ್ಲ ಆಸ್ತಿಕ ಮಹಾಜನರು ಶ್ರೇಯೋಭಾಗಿಗಳಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ.